ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಏನಿದೆ ಅದು ನಮ್ಮ ಒಂದು ಕರ್ನಾಟಕದಲ್ಲಿ ಓಪನ್ ಆಗಿರುವಂತ. ಇದು ಈ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಅಭಿವೃದ್ಧಿ ಆದಂತ ಒಂದು ಸಹಕಾರಿ ಬ್ಯಾಂಕ್ ಆಗಿರುವಂತದ್ದು. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ನಾನು ಹಳೇದಾಗಿ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಈ ಒಂದು ಬ್ಯಾಂಕ್ ಅನ್ನ ಈ ಒಂದು ಮಹಿಳೆಯರಿಗೆ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವಂತದ್ದಾಗಿರ್ಬೋದು ಮತ್ತು ಆರ್ಥಿಕವಾಗಿ ಸ್ವಾವಲಂಬಿ ಮಾಡಿಸುವಂತದ್ದು ಈ ಒಂದು ಸರ್ಕಾರದ ಒಂದು ಉದ್ದೇಶ ಆಗಿರುವಂತದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಇದು ಮಹಿಳೆಯರಿಗೆ ಸ್ವಂತ ಒಂದು ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುವಂತದ್ದು ಈ ಒಂದು ಬ್ಯಾಂಕ್ ಏನಿದೆ. ಈ ಒಂದು ಬ್ಯಾಂಕ್ ನ ಅದಕ್ಕೋಸ್ಕರನೇ ಮಾಡಿರುವಂತದ್ದು ಸರ್ಕಾರದಿಂದ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ನೀವು ಯಾವ ರೀತಿಯಾಗಿ ಒಂದು ಖಾತೆನ ಮಾಡಿಸ್ಬೇಕಾಗುತ್ತೆ, ನೀವು ಯಾವ ರೀತಿಯಾಗಿ ಒಂದು ಷೇರುದಾರ ಆಗ್ಬೇಕಾಗುತ್ತೆ ಆ ಒಂದು ಬ್ಯಾಂಕಿಗೆ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ಚಾನಲ್ ಗೆ ಯಾರೇನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಯಾವ ರೀತಿಯಾಗಿ ಒಂದು ಬ್ಯಾಂಕ್ ಅಕೌಂಟ್ ನ ನೀವು ಮಾಡಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ನೀವು 1,000 ರೂಪಾಯಿನ ಈ ಒಂದು ಕಟ್ಟಿ ನಂತರದಲ್ಲಿ ನೀವು ಮೆಂಬರ್ ಆಗ್ಬೇಕಾಗುತ್ತೆ, ಅಂದ್ರೆ ಷೇರುದಾರ ಆಗ್ಬೇಕಾಗುತ್ತೆ ಆ ಒಂದು ಬ್ಯಾಂಕಿಗೆ. ಅದೇ ರೀತಿಯಾಗಿ ಕನಿಷ್ಠ ಪ್ರತಿ ತಿಂಗಳು ಕೂಡ 200 ರೂಪಾಯಿನ ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಯಾವ ರೀತಿಯಾಗಿ ಒಂದು ನಾರ್ಮಲ್ ಅಕೌಂಟ್ ಅಲ್ಲಿ ಯಾವ ರೀತಿಯಾಗಿ ಡೆಪಾಸಿಟ್ ಮಾಡ್ತೀರಾ ಅದೇ ರೀತಿಯಾಗಿ ಕನಿಷ್ಠ ಒಂದು 200 ರೂಪಾಯಿ ತನಕನೂ ಕೂಡ 200 ರೂಪಾಯಿ ನೀವು ಡೆಪಾಸಿಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ ಹೆಚ್ಚಿಗೆ ಅಂದ್ರೆ ಎಷ್ಟು ಬೇಕಾದ್ರೂ ಕೂಡ ಮಾಡಬಹುದು. ನೀವು ಕಡಿಮೆ ಅಂದ್ರೆ 200 ರೂಪಾಯಿನ ಡೆಪಾಸಿಟ್ ಮಾಡ್ತಾ ಹೋಗ್ಬೋದು ಆ ಒಂದು ಬ್ಯಾಂಕ್ ಅಲ್ಲಿ. ಅದೇ ರೀತಿಯಾಗಿ ನೀವು 200 ರೂಪಾಯಿನ ಡೆಪಾಸಿಟ್ ಮಾಡ್ತಾ ಹೋದಾಗೆ ಈ ಒಂದು 6 ತಿಂಗಳ ನಂತರದಲ್ಲಿ ನಿಮ್ಗೆ ನೀವು ಸಾಲ ಪಡೆಯೋದಕ್ಕೆ ಅರ್ಹರಾಗಿರ್ತೀರಾ. ಅಂದ್ರೆ ನೀವು ಈ ಒಂದು 1,000 ಕಟ್ಟಿ ಈ ಒಂದು ಖಾತೆನ ತೆರಿತೀರಾ, ಫಸ್ಟ್ ಆ ಒಂದು ಮೆಂಬರ್ ಆಗ್ತೀರಾ. ನಂತರದಲ್ಲಿ ನೀವು ಪ್ರತಿ ತಿಂಗಳು 200 ರೂಪಾಯಿನ ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ. ಅದು 6 ತಿಂಗಳು ಆದ ನಂತರದಲ್ಲಿ ನೀವು ಸಾಲ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತೀರಾ. ಹಾಗಿದ್ರೆ ಎಷ್ಟು ಸಾಲ ನೀವು ಪಡ್ಕೋಬಹುದು ಅಂತ ನೋಡೋದಾದ್ರೆ, ನಿಮ್ಗೆ 30,000ದಿಂದ ನಿಮ್ಗೆ 3 ಲಕ್ಷದವರೆಗೆ ನೀವು ಸಾಲನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತೀರಾ. ಅಂದ್ರೆ ನೀವು 6 ಮಂತ್ ಅದು ಏನು 6 ಮಂತ್ ಅಲ್ಲಿ ನೀವು ಡೆಪಾಸಿಟ್ ಮಾಡಿರ್ತೀರಾ ಅದ್ರ ಮೇಲೆ ನಿಮ್ಗೆ ಆ ಒಂದು ಲೋನ್ ಸಾಂಕ್ಷನ್ ಆಗುವಂತದ್ದು. ನೀವು ಒಳ್ಳೆ ರೀತಿಯಲ್ಲಿ ಅದೇನಾದ್ರೂ ಕೂಡ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಥವಾ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರೀತಿಯಾದ ಒಂದು ಸಾಲನು ಕೂಡ ಸಿಗುವಂತದ್ದು. ಅದೇ ರೀತಿಯಾಗಿ ಈ ಒಂದು ಸಾಲ ಏನಿದೆ, ಈ ಒಂದು ಸಾಲ ಯಾವುದೇ ರೀತಿಯಾದ ಒಂದು ಗುಂಪಿಗೆ ಕೊಡ್ತಿರುವಂತ ಸಾಲ ಆಗಿರೋದಿಲ್ಲ. ಇದು ಪರ್ಸನಲ್ ಲೋನ್ ಆಗಿರುವಂತದ್ದು. ಅಂದ್ರೆ ನಿಮ್ಗೆ ವೈಯಕ್ತಿಕವಾಗಿ ನೀವು ಏನಾದ್ರೂ ಕೂಡ ಸಾಲ ತಗೋಬೇಕಂದ್ರೆ ಈ ಒಂದು ಬ್ಯಾಂಕ್ ಅಲ್ಲಿ ನೀವು ತಗೋಬಹುದು. ಅಂದ್ರೆ ನೀವು ಏನು ಡೆಪಾಸಿಟ್ ಮಾಡಿರ್ತೀರಾ 6 ತಿಂಗಳವರೆಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು 6 ತಿಂಗಳಲ್ಲಿ ಏನಾದ್ರೂ ಕೂಡ ಹೆಚ್ಚಿಗೆ ಒಂದು ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಸಾಲ ಸಿಗುವಂತದ್ದು. ಆದ್ರೆ ಇದು ಹೆಚ್ಚಿಗೆ ಅಂದ್ರೆ 3 ಲಕ್ಷದವರೆಗೆ ನಿಮ್ಗೆ ಸಾಲ ಸಿಗ್ಬಹುದು. ಹಾಗಿದ್ರೆ ನೀವು ಥಿಂಕ್ ಮಾಡಬಹುದು, ಈ ಒಂದು ಸಾಲ ತಗೊಂಡ ನಂತರದಲ್ಲಿ ಈ ಒಂದು ಬಡ್ಡಿ ದರ ಎಷ್ಟಿರುತ್ತೆ ಅಂತ. ತುಂಬಾನೇ ಕಡಿಮೆ ಬಡ್ಡಿ ದರ ಇರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಯಾವ್ದು ರಾಷ್ಟ್ರೀಯ ಬ್ಯಾಂಕ್ ಗಳೆಲ್ಲ ಏನಿದೆಯಲ್ವಾ, ಆ ಏನ್ ಕಡಿಮೆ ಬಡ್ಡಿ ದರ ಏನಿರುತ್ತೆ ಅದೇ ಒಂದು ಬಡ್ಡಿ ದರದಲ್ಲಿ ನಿಮ್ಗೆ ಆ ಒಂದು ಲೋನು ಸಿಗುವಂತದ್ದು. ಇದನ್ನ ನೀವು ಈ ಒಂದು ಸಣ್ಣ ವ್ಯಾಪಾರ ಮಾಡೋದಿಕ್ಕೆ ಅಥವಾ ಈ ಒಂದು ಯಾವ್ದಾದ್ರು ಕೂಡ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅದಕ್ಕೆ ಯೂಸ್ ಮಾಡ್ಕೋಬಹುದು. ಈ ಒಂದು ಹಣನ ನಿಮ್ಗೆ 3 ಲಕ್ಷದವರೆಗೆ ನಿಮ್ಗೆ ಸಾಲ ಸಿಗುವಂತದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಇದಕ್ಕೆ ಏನ್ ಅರ್ಹತೆ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿರ್ಬೇಕಾಗುತ್ತೆ ಮಹಿಳೆಯರು. ಅದೇ ರೀತಿಯಾಗಿ ಕುಟುಂಬದ ಯಜಮಾನಿ ಆಗಿರ್ಬೇಕಾಗುತ್ತೆ. ಆ ಒಂದು ಯಜಮಾನಿ ಯಾರಿರ್ತಾರಲ್ವಾ, ಈ ಒಂದು ಏನು ಗೃಹಲಕ್ಷ್ಮಿ ಹಣನ ಯಾರೆಲ್ಲ ತಗೊಳ್ತಾ ಇದ್ದಾರೆ ಅಂತವ್ರಿಗೆ ಇದು ಒಳ್ಳೆಯ ಒಂದು ಅವಕಾಶ. ಯಾಕಂದ್ರೆ ಅವರೇ ಒಂದು ಯಜಮಾನಿ ಆಗಿರೋದ್ರಿಂದ ಅವರಿಗೆ ಇಮಿಡಿಯೇಟ್ ಆಗಿ ಆ ಒಂದು ಬ್ಯಾಂಕ್ ಅಲ್ಲಿ ಆ ಒಂದು ಮೆಂಬರ್ಶಿಪ್ ನ ತಗೋಬಹುದು. ನಂತರದಲ್ಲಿ ನಿಮ್ಗೆ ಸಾಲನು ಕೂಡ ಸಿಗುವಂತದ್ದು. ಅಂತವ್ರಿಗೆ ಅರ್ಹತೆ ಇರುವಂತದ್ದು ಈ ಒಂದು ಬ್ಯಾಂಕ್ ಅಲ್ಲಿ. ನಂತರದಲ್ಲಿ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ರೇಷನ್ ಕಾರ್ಡ್ ಬೇಕಾಗುವಂತದ್ದು, ನಂತರ ಮೊಬೈಲ್ ನಂಬರ್ ಕೂಡ ಬೇಕಾಗುವಂತದ್ದು, ನಂತರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಬಹುದು, ಯಾವುದೇ ರೀತಿಯಾದ ಶುರಿಟಿ ಇರೋದಿಲ್ಲ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯಾದ ಒಂದು ಜಮೀನ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಶುರಿಟಿಯ ಒಂದು ಅವಶ್ಯಕತೆ ಇರೋದಿಲ್ಲ. ನೀವು ಏನು ಆ ಒಂದು ಷೇರು ಮೆಂಬರ್ ಆಗಿರ್ತೀರಾ 1,000 ಕಟ್ಟಿ ನಂತರದಲ್ಲಿ ನೀವು ಪ್ರತಿ ತಿಂಗಳು ಕೂಡ ನೀವು ಡೆಪಾಸಿಟ್ ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಕನಿಷ್ಠವಾಗಿ 200 ರೂಪಾಯಿಂದನೂ ಕೂಡ ಸ್ಟಾರ್ಟ್ ಆಗುವಂತದ್ದು. ನೀವು ಗರಿಷ್ಠ ಎಷ್ಟು ಬೇಕಾದ್ರೂ ಕೂಡ ಡೆಪಾಸಿಟ್ ನ ಮಾಡಬಹುದು. ಆದ್ರೆ 6 ತಿಂಗಳ ಒಂದು ಡೆಪಾಸಿಟ್ ನ ನಿಮ್ದು ಏನ್ ಡೆಪಾಸಿಟ್ ಮಾಡಿದಿರಾ ಅದನ್ನ ನೋಡಿ ನಂತರದಲ್ಲಿ ನೀವು ಆ ಒಂದು ಸಾಲ ತಗೊಳ್ಳೋದಿಕ್ಕೆ ಅರ್ಹರಾಗಿರ್ತೀರಾ. ಅದೇ ರೀತಿಯಾಗಿ ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಏನಂತಂದ್ರೆ ಕ್ಯಾಶ್ಲೆಸ್, ಅಂದ್ರೆ ನಿಮ್ಗೆ ಒಂದು UPI ಮೂಲಕನೂ ಕೂಡ ವ್ಯವಹಾರಗಳನ್ನ ಮಾಡೋದಕ್ಕೆ ಅವಕಾಶ ಇರುವಂತದ್ದು ಸ್ನೇಹಿತರೆ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಏನಾದ್ರು ಕೂಡ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದ.